ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಮಾಕೋಡ್ ರೋಡು ಮುದೂರು ಗ್ರಾಮದ ಹತ್ರ ಇದ್ದೀವಿ. ಈ ಪ್ಲಾಟ್ಗೆ ಕೆರಾನ್ 2 ಡ್ರಂಚಿಂಗ್ ಆಗಿದೆ ವಿತ್ ಒಂದು ಸ್ಪ್ರೇ ಆಗಿದೆ. ಇವರು ನಮ್ಮ ಮಾರ್ಗದರ್ಶನದಲ್ಲಿ ಸಂಪೂರ್ಣವಾಗಿ ಪ್ಲಾಟನ್ನು ನಾವು ಹೇಳಿದಂಗೆ ಗೊಬ್ಬರಗಳನ್ನು ಮತ್ತು ಡ್ರಂಚಿಂಗ್ಗಳನ್ನು ಮತ್ತು ಸ್ಪ್ರೇಗಳನ್ನು ಮಾಡ್ತಾ ಹೋಗಿದ್ದಾರೆ. ಈ ಪ್ಲಾಟ್ಗೆ ಮೊದಲೇ ಬೀಜೋಪಚಾರದಿಂದ ಸಹ ಮಾಡಿದ್ದಾರೆ. ಇದರಲ್ಲಿ ಬೀಜೋಪಚಾರದಲ್ಲಿ ಜರ್ಮಿಟಾನನ್ನು ಯೂಸ್ ಮಾಡಿದ್ರು. ಮತ್ತು ಅದಾದ ನಂತರ 1 ತಿಂಗಳಿಗೆ ಬೆಡ್ಗೆ ಡ್ರಂಚಿಂಗ್ ಕೊಟ್ಟಿದ್ವಿ. ಡ್ರಂಚಿಂಗ್ ಮಾಡೋ ಟೈಮಲ್ಲಿ ಆ ಡ್ರಂಚಿಂಗ್ ಆದಮೇಲೆ ನೆಕ್ಸ್ಟ್ ಮತ್ತೆ ಒಂದು ಡ್ರಂಚಿಂಗ್ ಕೊಟ್ಟಿದ್ವಿ. ಅದರಲ್ಲಿ ಪ್ರತಿ ಒಂದು ವ್ಯಾಲಿಗೆ ಅರ್ಧ kg ರ್ಯಾಪಿಡಾನು, 1 ಲೀಟ್ರ್ ಒನಿಟಾನು ವಿತ್ 1/2 ಲೀಟ್ರ್ ಬಾಸ್ ಕೊಟ್ಟಿದ್ವಿ. ಮತ್ತು ಸ್ಪ್ರೇಗೆ ಜರ್ಮಿಟಾನು ಬಾಸ್ ಕೊಟ್ಟಿದ್ವಿ. ಈಗ ನೀವು ನೋಡ್ಬೋದು ಯಾವ ಥರ ಮರಿ ಬಂದಿದೆ ಸುತ್ತಮುತ್ತಲು ಅಂತಂದೇಳಿ. ಜೊತೆಗೆ ಈ ಪ್ಲಾಟು ಫುಲ್ ಫಸ್ಟಿಗೆ ಮೊದಲಿಗೆ ಬಂದಾಗ ಅಲ್ಲೆಲ್ಲಿ ಒಂದೊಂದು ಕೊಳೆ ರೋಗ ಸೂಚನೆ ಇತ್ತು. ಬಟ್ ಅದೆಲ್ಲ ಕ್ಲಿಯರ್ ಆಗಿ ಫುಲ್ ಗ್ರೀನಿಶ್ ಆಗಿದೆ. ಮತ್ತು ಕೊಳೆ ರೋಗ ಕೂಡ ಅಲ್ಲಿಗೆ ಸ್ಟಾಪ್ ಆಗಿದೆ. ಈಗ ನೀವು ಮರಿಗಳನ್ನ ನೋಡ್ಬೋದು ಇಲ್ಲಿ ಯಾವ ಥರ ಮರಿಗಳು ಬಂದಿದ್ದಾವೆ ಅಂತ ಹೇಳಿ. ಒಂದು ಗಡ್ಡೆಯಲ್ಲಿ ಇದು ಒಂದು ಶುಂಠಿ ಗಡ್ಡೆಯಲ್ಲಿ ಎಣಿಸ್ತೀನಿ, 1 2 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 ಟೋಟಲ್ 37 ಮರಿಗಳೇ. ಆವ್ರೇಜ್ ಈ ತೋಟದಲ್ಲಿ 30 ಮೇಲೆ ಮರಿಗಳಿದ್ದಾವೆ. ಮತ್ತು ನೀವು ಈ ಕಡೆ ಈ ಭಾಗದಲ್ಲಿ ಏನಾದರೂ ಬಂದರೆ ಈ ಪ್ಲಾಟ್ಗೆ ವಿಸಿಟ್ ಮಾಡ್ಬೋದು. ರೈತರ ಹೆಸರು ರಾಜು ಅಂತ ಹೇಳಿ. ನಮಸ್ಕಾರ.